ಒಂದಷ್ಟು ಸರಳವಾದ ವ್ಯಾಯಾಮಗಳನ್ನ. ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಒಂದಷ್ಟು ಸರಳವಾದ ವ್ಯಾಯಾಮಗಳನ್ನ. ಯೋಗ ಅಂದ ತಕ್ಷಣವೇ ನಮ್ಮ ಮನಸ್ಸಿಗೆ ಬರೋದು ಅಂದರೆ ಆಸನಗಳು. ಹಾಗಂತ ನಾನು ಆಸನಗಳನ್ನು ಅಷ್ಟಾಗಿ ಹೇಳ್ಕೊಡ್ತಾ ಇಲ್ಲ, ಮುಂದಿನ ವೀಡಿಯೋಗಳಲ್ಲಿ ಬರ್ತವೆ ಆಸನಗಳು ಕೂಡ. ಬಟ್ ಈ ವಿಡಿಯೋದಲ್ಲಿ ನಾನು ಎಕ್ಸಸೈಸ್ಗಳ ಇಂಪಾರ್ಟೆನ್ಸನ್ನು ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ನೇಹಿತರೆ, ಯಾಕೆ ನಾನು ಎಕ್ಸಸೈಸ್ಗಳನ್ನೇ ಜಾಸ್ತಿ ಹೇಳ್ಕೊಡ್ತಾ ಇದ್ದೀನಿ, ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಹಾಗೆಯೇ ಈ ಎಕ್ಸಸೈಸ್ಗಳು ಅಂದರೆ ಭುಜ, ಕಾಲು ತೊಡೆ, ಮೊಣಕಾಲು, ಪಾದದ ಗಂಟು, ಇದೆಲ್ಲ ನೋವುಗಳನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ಆ ಥರದ ಎಕ್ಸಸೈಸ್ಗಳನ್ನೇ ಹೆಚ್ಚೆಚ್ಚಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲೂ ಕೂಡ ಅದೇ ಥರದ ವಿಚಾರಗಳೇ ಇರ್ತವೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಸ್ನೇಹಿತರೆ ನೋಡಿ, ಸಿಂಪಲ್ ಎಕ್ಸಸೈಸು. ಈ ಥರ ರೌಂಡ್ ಮಾಡ್ತಿದ್ದೀನಿ. ಭುಜದ ಕೀಲಿಗೆ ಚೆನ್ನಾಗಿ ಮಸಾಜ್ ಆಗ್ತಿದೆ, ಅಂದರೆ ರೊಟೇಟ್ ಆಗ್ತಿದೆ ಭುಜದ ಕೀಲುಗಳು. 5 ಟೈಮ್ಸ್ ಆಯಿತು ಅಂತ ಅಂದ್ಕೊಳ್ಳಿ. ಮತ್ತು 5 ಟೈಮ್ಸ್ ಮಾಡ್ತೀನಿ ರಿವರ್ಸ್ ಡೈರೆಕ್ಷನಲ್ಲಿ. ತೊಡೆಯನ್ನು ಸವರ್ತಾ ಹೋಗ್ತೀನಿ, ತೊಡೆ ಮತ್ತು ಮೊಣಕಾಲುಗಳನ್ನು. ಮೊಣಕಾಲಿಗೂ ಮಸಾಜ್ ಆಗುತ್ತೆ, ಅದರ ಜೊತೆಯಲ್ಲಿ ಭುಜದ ಕೀಲುಗಳು ಈ ಥರ ರೊಟೇಟ್ ಆಗ್ತವೆ. ನೀವು ಯಾವುದೇ ಯೋಗದ ಆಸನಗಳನ್ನು ಮಾಡಿದರೂ ಒಂದಷ್ಟು ಎಕ್ಸಸೈಸ್ ಸಿಗುತ್ತೆ, ಆಗಲ್ಲ ಅಂತಲ್ಲ. ಬಟ್ ವಾತವನ್ನು ಪರಿಹರಿಸೋದಕ್ಕೆ ಈ ಥರದ ವ್ಯಾಯಾಮಗಳು ಅಂದರೆ ಸೂಕ್ಷ್ಮ ವ್ಯಾಯಾಮಗಳು ಅಂತ ಹೇಳ್ತೀವಿ. ಹೆಚ್ಚು ಅಂದರೆ 1 ಅಥವಾ 2 ಭಾಗಗಳನ್ನು ಟಾರ್ಗೆಟ್ ಮಾಡ್ತವೆ. ಆಸನಗಳು ಸುಮಾರಾಗಿ ಹೋಲಿಸ್ಟಿಕ್ ಆಗಿರ್ತವೆ. ದೇಹದ 2 ಅಥವಾ 3 ಭಾಗಗಳ ಮೇಲೆ ಅಂದರೆ ಸಮಗ್ರವಾಗಿ ಪರಿಣಾಮ ಬೀರೋ ಶಕ್ತಿ ಅವುಗಳಿಗಿರುತ್ತೆ. ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಯಾರೂ ಕೂಡ ಮಾಡ್ಬೋದು, ಎಲ್ರಿಗೂ ಸಾಧ್ಯ ಇದೆ ಯೋಗ ಮಾಡೋದಕ್ಕೆ. ಬಟ್ ಅಷ್ಟೊಂದು ಸುಲಭ ಅಲ್ಲ, ಪ್ರಾಕ್ಟೀಸ್ ಬೇಕಾಗತ್ತೆ. ಎಲ್ಲ ಒಂದು ಕಡೆ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಪ್ರೊಸೆಸ್ನ ಮಧ್ಯಭಾಗದಲ್ಲಿ. ಹಾಗಾಗಿ ತುಂಬ ಬೇಸಿಕ್ಕಾಗಿ ಈಸಿಯಾಗಿ ಮಾಡುವಂಥ ವ್ಯಾಯಾಮಗಳು ಅಂದರೆ ಯೋಗಿಕ್ ಎಕ್ಸಸೈಸ್ಗಳು, ಸೂಕ್ಷ್ಮ ವ್ಯಾಯಾಮಗಳು ಅಂತ ಕೂಡ ಕರಿತೀವಿ. ಈ ಕಾನ್ಸೆಪ್ಟು ಅಂದರೆ ತುಂಬ ಸುಲಭವಾಗಿ ಸಮಸ್ಯೆಗಳನ್ನು ಪರಿಹರಿಸೋದಷ್ಟೇ ಅಲ್ಲ, ಯೋಗಕ್ಕೆ, ಆಸನಗಳಿಗೆ ಹಾಗೆ ಪ್ರಾಣಾಯಾಮಕ್ಕೆ ನಿಮ್ಮನ್ನು ಸಿದ್ಧಪಡಿಸ್ತವೆ. ಉದಾಹರಣೆಗೆ ಜಾಯಿಂಟ್ಗಳ ಮೇಲೆ ಹೆಚ್ಚಾಗಿ ಫೋಕಸ್ ಇರುತ್ತೆ. ಉದಾಹರಣೆಯಾಗಿ ತಗೊಳ್ಳೋದಾದರೆ, ಮುಷ್ಟಿ ಕಟ್ತೀರಾ, ಮುಷ್ಟಿ ಕಟ್ಟಿದವರು ರಿಸ್ಟ್ಗಳನ್ನು ಈ ಥರ ರೊಟೇಟ್ ಮಾಡ್ತೀರಾ. ಒಳಗಡೆ ತಗೊಂಡು ಹೊರಗಡೆ ತಗೊಳ್ಳೋವಂಥದ್ದು ರಿಸ್ಟ್ಗಳನ್ನು. 2 ರಿಸ್ಟ್ಗಳು ಒಂದಕ್ಕೊಂದು ಜಾಯಿನ್ ಆಗೋದಕ್ಕೆ ಅಷ್ಟು ಹತ್ತಿರ ಬರ್ತವೆ, ಬಟ್ ಜಾಯಿನ್ ಆಗೋದಿಲ್ಲ, ರೊಟೇಟ್ ಆಗ್ತಿರ್ತವೆ. ಹೊರಗಡೆ ರೊಟೇಟ್ ಮಾಡ್ತೀರಾ, ಒಳಗಡೆಯಿಂದ ಹೊರಗಡೆ, ಇನ್ ಆ್ಯಂಡ್ ಔಟು, ಔಟ್ ಆ್ಯಂಡ್ ಇನ್ನು. ಈ ಥರ ರೊಟೇಟ್ ಮಾಡೋದ್ರಿಂದ ರಿಸ್ಟ್ಗಳ ಸ್ಟ್ರೆಂತನ್ನು ಜಾಸ್ತಿ ಮಾಡ್ಕೋಬೋದು. ಅದೇ ಥರ ರಿಸ್ಟ್ಗಳನ್ನು ಮೇಲಕ್ಕೆ ಕೆಳಕ್ಕೆ ಮಾಡುವಂಥದ್ದು. ಉಸಿರನ್ನು ಒಳಗಡೆ ತೊಗೊಂಡು ಮೇಲಕ್ಕೆ ಎಳಿತೀರಾ, ಮೇಲಕ್ಕೆ ಎತ್ತೀರಾ. ಉಸಿರನ್ನು ಹೊರಗಡೆ ಬಿಡ್ತಾ ಕೆಳಗಡೆ ಮಾಡ್ತೀರಾ. ಹಾಗೆಯೇ ಎಡಕ್ಕೂ ಬಲಕ್ಕೂ ಹೊರಳಿಸೋದು. ಈ ಎಕ್ಸಸೈಸ್ಗಳನ್ನು ಯಾರು ಕೂಡ ಮಾಡ್ಬೋದು, ಭಾಳ ಸಿಂಪಲ್ಲು. ಎಕ್ಸಾಕ್ಟ್ ಪೊಸಿಷನ್ಗೆ ತರೋದಕ್ಕೆ ತುಂಬ ಜನರ ಹತ್ರ ಸಾಧ್ಯ ಆಗದೇ ಇರ್ಬೋದು. ಈ ಥರ ಅಂದರೆ ಮೇಲ್ಗಡೆ 90 ಡಿಗ್ರಿ, ಕೆಳಗಡೆ 90 ಡಿಗ್ರಿ, ಈ ಥರ ಮಾಡೋದು ಕಷ್ಟ ಆಗ್ಬೋದು ಎಕ್ಸಾಕ್ಟ್ ಪೊಸಿಷನ್ನು. ಸ್ಟಿಲ್ ಎವ್ರಿ ಒನ್ ಕ್ಯಾನ್ ಪ್ರಾಕ್ಟೀಸ್. ಅಂದರೆ ನಾವು ಎಲ್ಲರೂ ಮಾಡ್ಬೋದು. ವಯಸ್ಸು ಯಾವುದೇ ನಿರ್ಬಂಧ ಇಲ್ಲ, ವಯೋಮಿತಿ ಯಾವುದೂ ಇಲ್ಲ. ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೆ 70, 80, 100 ವರ್ಷದವರು ಕೂಡ ಮಾಡುವಂಥ ಪ್ರಾಕ್ಟೀಸ್ ಇದು. ಅದಕ್ಕಾಗಿ ನಾನು ಇನಿಷಿಯಲಿ ಇದರ ಇಂಪಾರ್ಟೆನ್ಸನ್ನು ಜಾಸ್ತಿ ಇಟ್ಕೊಂಡಿದ್ದೀನಿ ನನ್ನ ವೀಡಿಯೋಗಳಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಈ ಥರ ಆಡಿಸೋದು. ಮೇಲ್ಗಡೆ ಎತ್ತುವಾಗ ಉಸಿರನ್ನು ಒಳಗಡೆ ಎಳ್ಕೊತೀರಾ, ಕೆಳಗಡೆ ಬಿಡುವಾಗ ಉಸಿರನ್ನು ಹೊರಗಡೆ ಬಿಡ್ತೀರಾ. ಇಷ್ಟೊಂದು ಸಿಂಪಲ್ ಆಗಿದೆ ನೋಡಿ. ಇದನ್ನು ಇಷ್ಟೊಂದು ಫಾಸ್ಟಾಗಿ ಮಾಡಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಆರಾಮವಾಗಿ ಮೇಲಕ್ಕೆತ್ತಿ ಕೆಳಗಡೆ ಬಿಡ್ಬೋದು. ಕೈಗಳನ್ನು ನೆಲಕ್ಕೆ ಊರ್ಕೊಂಡು ಕೂಡ ಮಾಡ್ಬೋದು. ಮ್ಯಾಕ್ಸಿಮಮ್ ಒಂದು 50-60% ಪಾಪ್ಯುಲೇಷನ್ಗೆ ಇದು ಸಾಧ್ಯ ಆಗಲೇಬೇಕು. ಕುತ್ಕೊಳ್ಳೋಕ್ಕೆ ಸಾಧ್ಯ ಇರೋ ಎಲ್ಲ ವ್ಯಕ್ತಿಗಳು ಕಾಲುಗಳನ್ನು ಎತ್ತಿ ಈ ಥರ ಆಡಿಸ್ತಾ ಇರ್ಬೋದು. ಹಾಗೆಯೇ ಭುಜವನ್ನು ಎಡಕ್ಕೂ ಬಲಕ್ಕೂ ತಿರುಗಿಸೋದನ್ನು ಹೇಳ್ಕೊಡ್ತೀನಿ. ಇದು ಹೊಟ್ಟೆಯನ್ನು ಚೆನ್ನಾಗಿ ಟ್ವಿಸ್ಟ್ ಮಾಡುತ್ತೆ. ಟ್ವಿಸ್ಟ್ ಮಾಡಿದಾಗ ಗ್ಯಾಸ್ಟ್ರಿಕ್ಕು ಆ ಥರದ ಸಮಸ್ಯೆಗಳು ದೂರ ಆಗ್ತವೆ, ಅಜೀರ್ಣ ದೂರ ಆಗುತ್ತೆ, ಚೆನ್ನಾಗಿ ಹಸುವಾಗುತ್ತೆ ನಿಮಗೆ ತುಂಬ ಹೊತ್ತು ಮಾಡೋದಕ್ಕೆ ಸಾಧ್ಯ ಆದರೆ. ಸೊ ಕೈಗಳನ್ನು ಲಿಫ್ಟ್ ಮಾಡೋದಿರ್ಬೋದು, ಕೈಗಳನ್ನು ವೇವ್ ಮಾಡೋದಿರ್ಬೋದು. ಈ ಥರ ವೇವ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗಿ. ಅಂದರೆ ವೇವ್ಸ್ ಇರ್ತವೆ ನೋಡಿ, ಅಲೆಗಳು, ಜಿಗ್ಜಾಗು, ಈ ಥರ ಕೈಗಳನ್ನು ವೇವ್ ಮಾಡುವಂಥದ್ದು.
ಮೇಲಕ್ಕೂ ಕೆಳಕ್ಕೂ ಮಾಡ್ತೀರಾ. ಮೇಲೆ ಹೋದಾಗ ಉಸಿರನ್ನ ಒಳಗಡೆ ಹೇಳ್ಕೊತೀರಾ, ಕೆಳಗಡೆ ಹೋದಾಗ ಉಸಿರನ್ನ ಹೊರಗಡೆ ಬಿಡ್ತೀರಾ. ಬೆನ್ನಿಗೆ ತುಂಬ ಒಳ್ಳೆಯ ವ್ಯಾಯಾಮ, ಹಾಗೆ ಭುಜಕ್ಕೂ ಕೂಡ ಒಳ್ಳೆಯ ವ್ಯಾಯಾಮವನ್ನು ಇದು ಒದಗಿಸುತ್ತೆ. ಈ ಥರದ ಹಲವಾರು ಎಕ್ಸಸೈಸ್ಗಳನ್ನ ನನ್ನ ವೀಡಿಯೋಗಳ ಮೂಲಕ ತಿಳಿಸ್ಕೊಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.